ಇಲ್ಲಿ ಯಾವುದೇ ಮುಚ್ಚುಮರೆ ಇಲ್ಲ, ಯಾರನ್ನು ಮೆಚ್ಚಿಸುವ ಪ್ರಶ್ನೆ ಇಲ್ಲವೇ ಇಲ್ಲ. ನೇರ ಪ್ರಶ್ನೆ, ನೇರ ಉತ್ತರ. ಇದು ಜನಮನ. ನಾನು ಚಿದಾನಂದ್ ಪಟೇಲ್. ಅಂಬೇಡ್ಕರ್ ಅವರಿಗೆ ಅವಮಾನ ಆಗಿದೆಯಾ? ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಅಧಿವೇಶನದಲ್ಲಿ ರಚನಾತ್ಮಕವಾಗಿ, ಕ್ರಿಯಾತ್ಮಕವಾಗಿ ಚರ್ಚೆ ಆಗಿದೆಯಾ? ಮಧ್ಯ ಕರ್ನಾಟಕದ ಸಮಸ್ಯೆ ಏನು, ಬೆಂಗಳೂರಿನ ಸಮಸ್ಯೆ ಏನು, ಎಲ್ಲದರ ಬಗ್ಗೆ ನಾವು ಇವತ್ತು ವಿಸ್ತೃತವಾಗಿ ಚರ್ಚೆ ಮಾಡ್ತಿದ್ವಿ ಜನಮನದಲ್ಲಿ. ನಮ್ಮ ಜೊತೆ ಹಿರಿಯ ನಾಯಕರಾಗಿರ್ತಕ್ಕಂಥ, ಒಂದು ಕಾಲದ JDS ನಾಯಕರು, ಈಗ ಕಾಂಗ್ರೆಸ್ನ ಹಿರಿಯ ಶಾಸಕರಾಗಿರ್ತಕ್ಕಂಥ ಕೋನ್ ರೆಡ್ಡಿ ಅವರಿದ್ದಾರೆ, ಮತ್ತು ಹೂವಿನ ಅಡಗಲಿಯ ಕಿರಿಯ ಶಾಸಕರು, ಭಾರತೀಯ ಜನತಾ ಪಕ್ಷದ ಕಿರಿಯ ನಾಯಕರಾಗಿರ್ತಕ್ಕಂಥ ಕೃಷ್ಣ ನಾಯಕರವರಿದ್ದಾರೆ. ಕೃಷ್ಣ ನಾಯಕರವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಬೆಂಗಳೂರಿನ ಹೃದಯ ಭಾಗ ಇರತಕ್ಕಂಥ ಜಯನಗರದ ಶಾಸಕರು ಆಗಿರ್ತಕ್ಕಂಥ ರಾಮಮೂರ್ತಿ ಅವರಿದ್ದಾರೆ. ಅವರು ಕೂಡ ನಾನು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೀನಿ. ಜೊತೆಗೆ ಭಾರತೀಯ ಜನತಾ ಪಕ್ಷದ ಹೋರಾಟಗಳನ್ನ ಮಾಡ್ತಿರ್ತಕ್ಕಂಥ MLC ಆಗಿರ್ತಕ್ಕಂಥ ನವೀನ್ ರವರಿದ್ದಾರೆ. ನವೀನ್ ಅವರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ನಾನು ಕೋರ್ತೀನಿ. ಅದೇ ರೀತಿ ಧಾರವಾಡದ ಹಿರಿಯ ವಕೀಲರಾಗಿರ್ತಕ್ಕಂಥ ಅಲಿರವರಿದ್ದಾರೆ. ಅಲಿರವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಈ ಭಾಗದ ಆಗು ಹೋಗುಗಳು, ಭ್ರಷ್ಟಾಚಾರ ಎಲ್ಲವನ್ನು ಕೂಡ RTI ಮುಖಾಂತರ, ಅರ್ಜಿ ಹಾಕುವ ಮುಖಾಂತರ ಬಯಲು ಮಾಡ್ತಕ್ಕಂಥ ಗಡಾದ್ರವರಿದ್ದಾರೆ. ಗಡಾದ್ರವರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹಿರಿಯ ಪತ್ರಕರ್ತರಾಗಿರ್ತಕ್ಕಂಥದ ವೆಂಕಟ್ ಸಿಂಗ್ ಅವ್ರನ್ನ ಮಾತಾಡ್ಸ್ಕೊಂಡು ಬರ್ತೀನಿ. ಸರ್, ತಾವು ಇಡೀ ಸದನದಲ್ಲಿ 10 ದಿನ ಇದ್ರಿ. ಸದನದಲ್ಲಿ ನಿಜವಾಗ್ಲೂ ಕೂಡ ಉತ್ತರ ಕರ್ನಾಟಕ, ಮಧ್ಯ ಕರ್ನಾಟಕ, ಬೆಂಗಳೂರು, ಹಳೆ ಮೈಸೂರು ಭಾಗ ಚರ್ಚೆ ಆಯ್ತಾ? ಯಾಕಂತೇಳಿ ತಾವು 30 ವರ್ಷದಿಂದ ಹೈದರಾಬಾದ್ ಕರ್ನಾಟಕ ಭಾಗದ ಪತ್ರಕರ್ತರಾಗಿದ್ದೀರಾ, ಎಲ್ಲ ಅಧಿವೇಶನಗಳನ್ನು ಕವರ್ ಮಾಡ್ತಿದ್ದೀರಾ. ವಿಶೇಷವಾಗಿ ಬೆಳಗಾವಿಯಲ್ಲಿ ನಡೆತಕ್ಕಂಥ ಅಧಿವೇಶನದ ಮುಖ್ಯ ಅಂದರೆ ಇಲ್ಲಿ ಉತ್ತರ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕದ ಭಾಗಗಳ ವಿಷಯವನ್ನು ಚರ್ಚೆ ಮಾಡಲೊಂದು ಮತ್ತು ಈ ಭಾಗದ ಸಮಸ್ಯೆಗಳಿಗೆ ಪರಿಹರಿಸಲೆಂದೇ ಇಲ್ಲಿ ಸದನವನ್ನು ಕಳೆದ 2008ರಿಂದ ನಡೆಸಿಕೊಂಡು ಬರುತ್ತದೆ. ನಾವು ಎಲ್ಲ ಸಮಸ್ಯೆಗಳಿಗೆ ಚರ್ಚೆ ಆಗಿಲ್ಲ ಅಂತ ಹೇಳೋಕ್ಕಾಗಲ್ಲ, ಸಾಕಷ್ಟು ಚರ್ಚೆ ಆಗಿದೆ ಈ ಸದನದಲ್ಲಿ. ಕಲ್ಯಾಣ ಕರ್ನಾಟಕ ಭಾಗದ, ಉತ್ತರ ಕನ್ನಡ ಭಾಗದ ನೀರಾವರಿ, ಕೃಷ್ಣಾ ಮೇಲ್ದಂಡೆ ಇರ್ಬೋದು, ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಇರ್ಬೋದು, ನಂಜುಂಡಪ್ಪ ಸ್ವಾಮಿ ಇರ್ಬೋದು, ಮತ್ತು ಭದ್ರಾ ಮೇಲ್ದಂಡೆ ವಿಷಯಕ್ಕೆ ಸಂಬಂಧಪಟ್ಟದಿರ್ಬೋದು, ಮತ್ತು ಶಿಕ್ಷಕರ ಸಮಸ್ಯೆ ಇರ್ಬೋದು, ಆರೋಗ್ಯ ಸಮಸ್ಯೆ ಇರ್ಬೋದು, ಚರ್ಚೆ ಆಗಿದೆ. ಆದರೆ ಎಷ್ಟು ಪ್ರಮಾಣದಲ್ಲಿ ಚರ್ಚೆ ಆಗಬೇಕು, ಎಷ್ಟು ಪ್ರಮಾಣದಲ್ಲಿ ಆಗಿಲ್ಲ ಎಂಬುದನ್ನು ನಾವು ಅದನ್ನು ಹೇಳೋಕ್ಕಾಗಲ್ಲ. ಬಟ್ ಈಗ ಎರಡು ಸದನದಲ್ಲಿ ವಿಶೇಷವಾಗಿ ಈ ಭಾಗದ ಕಲ್ಯಾಣ ಕರ್ನಾಟಕ ಮತ್ತು ಉತ್ತರ ಕನ್ನಡದ ಚರ್ಚೆ ಆಗಿದೆ. ವಿಶೇಷವಾಗಿ ವಿಧಾನ ಪರಿಷತ್ತಿನಲ್ಲಿ 2 ದಿನ ಮುಂಚಿತವಾಗಿ ಉತ್ತರ ಕರ್ನಾಟಕ ಮತ್ತು ಕಲ್ಯಾಣ ಕನ್ನಡ ಭಾಗದ ಚರ್ಚೆಗೆ ಅಲ್ಲಿ ಅವಕಾಶ ಸಿಕ್ತು. ತದನಂತರ ಇಲ್ಲಿ ವಿಧಾನಸಭೆಯಲ್ಲಿ 2 ದಿನಗಳ ನಂತರ ಈ ಭಾಗದ ಚರ್ಚೆಗೆ ಅವಕಾಶ ಕೊಟ್ಟಿದ್ದಾರೆ. ಎಲ್ಲ ಒಂದು ಕಡೆ ಇದು ಐ ವಾಷಿಂಗ್ ಆಗ್ತಿದೆಯಾ? ಅಲ್ಲ, ಐ ವಾಷಿಂಗ್ ಅಂತ ಹೇಳೋಕ್ಕಾಗಲ್ಲ, ಬಟ್ ಚರ್ಚೆ ಆಗ್ತಿದೆ. ಚರ್ಚೆ ಆಗ್ತಿದೆ ಸರ್. ಚರ್ಚೆಯಾಗಿ ಪ್ರಯೋಜನ ಆಗ್ತಿದೆಯಾ ಸರ್? ಉತ್ತರ ಕರ್ನಾಟಕದ ಶಾಸಕರು ಹೇಳ್ತಾರೆ ಬೆಂಗಳೂರು ಡಾಮಿನೇಟ್ ಅಂತ ಹೇಳ್ತಾರೆ, ದಕ್ಷಿಣ ಕರ್ನಾಟಕ ಅಂತ ಹೇಳ್ತಾರೆ, ಹಳೆ ಮೈಸೂರು ಭಾಗ ಅಂತ ಹೇಳ್ತಾರೆ. ಸರ್ಕಾರಗಳು ರಚನಾತ್ಮಕವಾಗಿ ಏನಾದರೂ ಚರ್ಚೆಗೆ ಏನಾದರೂ ಕಾರ್ಯರೂಪಕ್ಕೆ ಬರ್ತಾ ಇದೆಯಾ? ಕಾರ್ಯರೂಪಕ್ಕೆ 2008ರಿಂದ ಇಲ್ಲಿ ಸದನ ನಡೆದಲ್ಲೇ ಸಾಕಷ್ಟು ಚರ್ಚೆಗಳಿವೆ. ಬಟ್ ಕಾರ್ಯರೂಪಕ್ಕೆ ಏನು ಚರ್ಚೆ ಆಗಿದೆ ಅಷ್ಟೆಲ್ಲ ಕಾರ್ಯಗತ ಆಗಿಲ್ಲ. ಬಟ್ ಕಾರ್ಯಗತ ನಡೆಸುವ ನಿಟ್ಟಿನಲ್ಲಿ ಎಲ್ಲ ಪಕ್ಷದ ಶಾಸಕರು, ಉತ್ತರ ಕನ್ನಡ ಭಾಗದ ಎಲ್ಲ ಪಕ್ಷಭೇದ ಮರೆತು ಎಲ್ಲ ಶಾಸಕರು ಸರ್ಕಾರದ ಮೇಲೆ ತಮ್ಮ ಸಮಸ್ಯೆಗಳ ಮೇಲೆ ಬೆಳಕು ಚೆಲ್ತಿದ್ದಾರೆ. ಆದರೆ ಅದರ ನಿರೀಕ್ಷಿತ ಪ್ರಮಾಣದಲ್ಲಿ ಬೇಡಿಕೆಗಳು ಈಡೇರುತ್ತಿಲ್ಲ ಎಂಬುದು ಎಲ್ಲರಿಗೂ ಕೂಗು ಇದೆ, ಅದು ಸತ್ಯನೇ ಇದೆ. ವಿಶೇಷವಾಗಿ 2008ರಿಂದ ನಮ್ಮ ಅಪರ ಕೃಷ್ಣಾ ಮೇಲ್ದಂಡೆ ಯೋಜನೆ ಬಗ್ಗೆ ಅದನ್ನು ತಾರ್ಕಿಕ ಅಂತ ಕಾಳಬೇಕು, ಪುನರ್ವಸತಿ, ಪುನರ್ನಿರ್ಮಾಣ ಮತ್ತು ಬಚಾವ್ ತೀರ್ಪಿನಂತೆ ಮತ್ತು 178 TMC ನೀರನ್ನು ಬಳಕೆ ಮಾಡಿ ಬಂದು ಆಲಮಟ್ಟಿ ಜಲಾಶಯವನ್ನು ಎತ್ತರ ಮಾಡಿ ಸಂಬಂಧಪಟ್ಟಂತೆ ಸಾಕಷ್ಟು ಬೇಡಿಕೆ ಇದೆ. ಅದು ಇಲ್ಲಿವರೆಗೂ ಆ ಬೇಡಿಕೆ ಮಾತ್ರ ಈಡೇರಿಸಕ್ಕಾಗಿಲ್ಲ. ಆಗಿಲ್ಲ. ನಮ್ಮ ಜೊತೆಗ JDS ಶಾಸಕಾಂಗ ಪಕ್ಷದ ನಾಯಕರಾಗಿರ್ತಕ್ಕಂಥ ಸುರೇಶ್ ಬಾಬು ಅವರೇ, ತಮ್ಮ ಹೋರಾಟ ಎಲ್ಲವನ್ನೂ ನೋಡಿದೆ. ಎಲ್ಲೊಂದು ಕಡೆ ಆಡಳಿತ ಪಕ್ಷವನ್ನು ಕಟ್ಟಿ ಹಾಕುವಲ್ಲಿ ನಿಮ್ಮ NDA ಕೂಟ ಈ ಇದರಲ್ಲಿ ವಿಫಲ ಆಗಿದೆಯಾ? ಇಲ್ಲ, ಒಂದೇನಾಗಿದೆ, ಈಗಾಗಲೇ ಉತ್ತರ ಕರ್ನಾಟಕದ ಚರ್ಚೆ ಇರ್ಬೋದು, ಮತ್ತು ಈ ಬಾಣಂತಿರ ಸಾವು, ಇದೆಲ್ಲ ಕೂಡ ಏನು ಜ್ವಲಂತ ಸಮಸ್ಯೆಗಳಿದೆ ಇದೆಲ್ಲದನ್ನು ಕೂಡ ಬೆಳಕಿಗೆ ತರುವಂಥ ಕೆಲಸ ಮಾಡಲಿಕ್ಕೆ ಹೊರಟಿದ್ವಿ. ಸನ್ಮಾನ್ಯ ಸಚಿವರು ಕೂಡ ಅದಕ್ಕೆ ಉತ್ತರವನ್ನು ಕೊಡ್ತಾಯಿದ್ರು. ಆ ಸಂದರ್ಭದಲ್ಲಿ ಈಗ ಡೈವರ್ಟ್ ಮಾಡ್ತಕ್ಕಂಥ ಕೆಲಸ ಈಗ ಕಾಂಗ್ರೆಸ್ ಪಕ್ಷದವ್ರು ಮಾಡಿರ್ತಕ್ಕಂಥದ್ದು, ಅದು ಕೇಂದ್ರದಲ್ಲಾಗಿದೆ. ಅದನ್ನು ಹೊರಗಡೆ ಇವರು ಏನಾದ್ರು ಪ್ರೊಟೆಸ್ಟ್ ಮಾಡ್ಕೊಳ್ಳಿ, ಅದ್ರ ಬಗ್ಗೆ ಸಮರ್ಥನೆ ಮಾಡ್ಕೊಳ್ಳಿ. ಇಲ್ಲಿ ನಮ್ಮ ರಾಜ್ಯದ ವಿಚಾರಗಳನ್ನೇನು ಚರ್ಚೆ ಆಗ್ತಾಯಿತ್ತು ಅದನ್ನು ಫ್ರೂಟ್ಫುಲ್ಲಾಗಿ ಡಿಸ್ಕಷನ್ ಆಗಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಮಾಡಿ ನಾವಿವತ್ತು ನೀವು ನೋಡಬೇಕಾಗ್ತದೆ, ಈ 2 ವಾರಗಳಿಂದ ನಾವು ಯಾರು ಕೂಡ ಬೆಲ್ಲಿಗೆ ಹೋಗ್ದಂಗೆ ಸರಿಯಾಗಿ ನಡೀಲಿ, ಇಲ್ಲಿ ಈ ಭಾಗದ ಚರ್ಚೆ ಆಗಲಿ ಅಂತಕ್ಕಂಥದ್ದನ್ನ ಸ್ಪಂದಿಸುವಂಥ ಕೆಲಸ ವಿರೋಧ ಪಕ್ಷದವ್ರು ಮಾಡಿದ್ದೇವೆ. ಖಂಡಿತ ಈ 2 ಅಂಶಗಳು ಜ್ವಲಂತ ಸಮಸ್ಯೆಗಳಿದೆ ನಮ್ಮಲ್ಲಿ. ವಕ್ತೊಂದಿತ್ತು, ಅದು ಚರ್ಚೆ ಆಯಿತು. ನಂತರ ಈಗ ಬಾಣಂತಿರ ಸಾವುದಿರ್ಬೋದು, ತೊಗರಿ ಬೆಳೆಗಾರದಿರ್ಬೋದು, ಈ ಭಾಗದ ಏನು ಉತ್ತರ ಕರ್ನಾಟಕದ ರೈತರ ಸಮಸ್ಯೆಗಳನ್ನೆಲ್ಲ ಬೆಳಕಿಗೆ ತರುವಂಥ ಕೆಲಸ ಮಾಡ್ತಾಯಿದ್ವಿ.
ಖಂಡಿತ ಇವತ್ತು ಇದಕ್ಕೆ ಸಹಕಾರ ಕೊಟ್ಟು ಇವತ್ತು ಸದನ ನಡೆದು ಇದಕ್ಕೆಲ್ಲ ಮುಖ್ಯಮಂತ್ರಿಗಳು ಕೂಡ ಸಮರ್ಪಕವಾಗಿ ಉತ್ತರವನ್ನು ಕೊಡಬೇಕು, ಅದೆಲ್ಲ ಇದೆ. ಅದಕ್ಕೆ ಎಲ್ಲ ಸಹಕಾರ ಒಂದ್ ಕಡೆ ಆಡಳಿತ ಪಕ್ಷ ವಿಪಕ್ಷಗಳ ಈ ವೀಕ್ನೆಸ್ ಅನ್ನ ಎಲ್ಲ ಒಂದ್ ಕಡೆ ಲಾಭ ಆಗಿ ಪಡ್ಕೊಳ್ತಿದ್ಯಾ? ಸತ್ಯ ಇರ್ಬೋದು. ಅದೇನಾಗಿದೆ, ವಿರೋಧ ಪಕ್ಷದವ್ರನ್ನ ಇವತ್ತು ಮೊಟಕುಗೊಳಿಸ್ತಕ್ಕಂಥ ಕೆಲಸ ಆಡಳಿತ ಪಕ್ಷ ಮಾಡ್ತಾ ಇರ್ತಕ್ಕಂಥದ್ರಲ್ಲಿ ಸಂಶಯ ಇಲ್ಲ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಹೇಳಿದ್ರೆ, ಇವತ್ತು ಎಲ್ಲದೂ ಕೂಡ ಬೆಳಕಿಗೆ ಬಂದರೆ ಎಲ್ಲೋ ಒಂದು ಕಡೆ ಇಕ್ಕಟ್ಟಿಗೆ ಸಿಗಾಕತ್ತೀವಿ. ಇವರು ಸಾಕಷ್ಟು ಸಮಸ್ಯೆಗಳಿದೆ. ಒಂದು, ಅಭಿವೃದ್ಧಿಗೆ ಹಣ ಕೊಡದೇ ಇರತಕ್ಕಂಥದ್ದು ಇರ್ಬೋದು, ಮತ್ತು ಉತ್ತರ ಕರ್ನಾಟಕದ ಬೆಳೆಗಳ ನಾಶದಿಂದ ಆಗಿರ್ತಕ್ಕಂಥ ಹಾನಿಗೆ ಪರಿಹಾರ ಕೊಡದೇ ಇರತಕ್ಕಂಥದ್ದು ಇರ್ಬೋದು. ಇವತ್ತು ಬಾಣಂತಿರೋ ಬೇರೆ ಒಂದು ರಿಂಗರ್ ಲ್ಯಾಕ್ಟೇಟ್ ಅಂತ ಒಂದು ಔಷಧಿಯನ್ನು, ಎಕ್ಸ್ಪೈರ್ ಆಗಿರ್ತಕ್ಕಂಥ ಔಷಧಿಯನ್ನು ಇವತ್ತು ಕೊಟ್ಟು ಸಾಕಷ್ಟು ಜನ ಇವತ್ತು ಬದುಕಬೇಕಾಗಿದ್ದಂಥ ಹೆಣ್ಮಕ್ಳ ಜೀವವನ್ನು ತೆಗೆದಿರ್ತಕ್ಕಂಥ ಈ ಒಂದು ಆರೋಗ್ಯ ಇಲಾಖೆ ಇರ್ಬೋದು, ಇವೆಲ್ಲ ಸಾಕಷ್ಟಿದೆ. ಇಂಥವ್ರ ಬಗ್ಗೆ ಚೆಲ್ಲಾಟ ಆಡ್ತಾ ಇರ್ತಕ್ಕಂಥದ್ದು ನಿಲ್ಲಿಸಿ ಎಚ್ಚರಿಕೆಯಿಂದ ಕೆಲಸ ಮಾಡಬೇಕು. ಇವತ್ತು ಡ್ರಗ್ ಕಂಟ್ರೋಲ್ನವರು ಮತ್ತು ಏನು ಡ್ರಗ್ಸ್ ಇದಿದೆ ಅವರೆಲ್ಲರೂ ಒಂದು ಶಾಮೀಲಾಗಿ ಇಂಥ ಕಳಪೆ ಔಷಧಿಯನ್ನು ಕೊಟ್ಟು ನಮ್ಮ ಜೀವಗಳ ಮೇಲೆ ಆಟ ಆಡ್ತಾ ಇದ್ದಾರೆ. ಎರಡು ಬದುಕುಗಳು ಕೇಳ್ತೀನಿ, ನಿಮ್ಮ ಪ್ರಶ್ನೆ ಕೇಳ್ತೀನಿ. ಈ ಸರ್ಕಾರ ಜೀವಂತವಾಗಿದೆಯಾ? ಬಡ ಬಾಣಂತಿಯರ ಸಾವು ನಿಮಗೆ ತುಟ್ಟಿ ಆಗಿದೆಯಾ? ಉತ್ತರ ಕರ್ನಾಟಕದ ಶಾಸಕರಿದ್ದಾರೆ, ನಿಮ್ಮ ಸರ್ಕಾರದಲ್ಲಿ ನೀವು ನ್ಯಾಯ ಕೇಳಕ್ ಆಗ್ತಿಲ್ಲ. ನಾನು ಒಂದು ಮಾತನ್ನು ಹೇಳಿಕ್ ಬಯಸ್ತೇನೆ. ಬೆಳಗಾವಿ ಚಳಿಗಾಲ ಅಧಿವೇಶನ ವರ್ಷಕ್ಕೊಂದು ಬಾರಿ ನಡೀತದೆ. ಇವತ್ತು ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಪಕ್ಷಾತೀತವಾಗಿ ಎಲ್ಲರೂ ತಮ್ಮ ಸಮಸ್ಯೆಗಳನ್ನ ಚರ್ಚೆ ಮಾಡೇವೆ. ಇವತ್ತು ವಿಶೇಷವಾಗಿ ಹೈದರಾಬಾದ್ ಕರ್ನಾಟಕಕ್ಕೆ ಸಿಗ್ತಕ್ಕಂಥ, ಕಲ್ಯಾಣ ಕರ್ನಾಟಕ ಕೊಡ್ತಕ್ಕಂಥ ಅಭಿವೃದ್ಧಿ ಇವತ್ತು ಕಿತ್ತೂರು ಕರ್ನಾಟಕ ಕೊಡಬೇಕು ಅಂತ ಎಲ್ಲ ಶಾಸಕರು ಚರ್ಚೆ ಮಾಡೀವಿ. ಫಸ್ಟ್ ನಾ ಪ್ರಸ್ತಾಪ ಮಾಡಿದೆ. ಅದು ಕೂಡ ಮಾನ್ಯ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿ ಅಂತ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರು ಕೊಟ್ಟ ಮಾತಿನಂತೆ 5 ಗ್ಯಾರಂಟಿ ಕೊಟ್ಟು ಈ ರಾಜ್ಯದ ಜನರ ಮನವನ್ನು ಗೆದ್ದಾರೆ. ಗೆಲ್ಲೋಕ್ಕಿಂತ ಮೊದಲು ಅಭಿವೃದ್ಧಿ ಸಲುವಾಗಿ ಇವತ್ತು ನಮಗೆ ಕೃಷ್ಣಾ ಮೇಲ್ದಂಡೆ ಯೋಜನೆ ಇರ್ಬೋದು, ಮಹದಾಯಿ ಕಳಸಾ ಬಂಡರಿ ಯೋಜನೆ ಇರ್ಬೋದು, ತುಂಗಭದ್ರಾ ಇರ್ಬೋದು, ಇವತ್ತು ಎಲ್ಲ ಸಮಸ್ಯೆಗಳಿಗೆ ಬೆಳಕು ಚೆಲ್ತಕ್ಕಂಥ ಕೆಲಸವನ್ನು ಎಲ್ಲ ಶಾಸಕರು ಕೂಡ ಮಾಡ್ಯಾರ. ಇವತ್ತಿನ ಶಾಸನ ಸಭೆ, ಇವತ್ತೇನು ಅಧಿವೇಶನ ನಡೆದೈತೆ ಭಾಳ ಗೌರವದಿಂದ ನಡೆದದ. ಇವತ್ತೇನು ಸಣ್ಣ ಪುಟ್ಟ ವಿಚಾರಕ್ಕೆ ನೋಡಿ, ನಾವೆಲ್ಲರೂ ಶಾಸಕರಾಗಬೇಕಾದ್ರೆ ಡಾಕ್ಟರ್ B.R. ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನ, ಆ ಸಂವಿಧಾನದಾಗಿದ್ದವರು ಇವತ್ತು ಅವ್ರ ಬಗ್ಗೆನ ಅಮಿತ್ ಶಾ ಅವರು ನೀವು 100 ಸಲ ಜಪ ಮಾಡಿದ್ರೆ ನೀವು ಅಂಬೇಡ್ಕರ್ ನೆನಪು ಮಾಡ್ಕೋ ಬದಲಿ ಇವತ್ತು ನೀವು ದೇವ್ರು ನೆನೆಸ್ಬೇಕಿತ್ತು ಅಂದ. ಅದಕ್ಕೆ ಆ ರೀತಿ ಆಗಬಾರ್ದು. ಹಿಂದೆ ಅನಂತಕುಮಾರ್ ಹೆಗಡೆ ಅವರು ಸಂವಿಧಾನ ಬದಲಿ ಮಾಡಕ್ಕೆ ಬಂದೀವಿ ಅಂತ ಹೇಳಿದ್ರು. ಆ ಸಂವಿಧಾನ ಬದಲಿ ಮಾಡೋಕ್ಕೆ ನಾವೇನು ಬಿಡಾಕ್ತಾ ಇರದೆ, ಕಾಂಗ್ರೆಸ್ ಪಾರ್ಟಿ ತನ್ನ ಇತಿಹಾಸ ಇರ್ತಕ್ಕಂಥದ್ದು, ಅದಕ್ಕೆ ಹೋರಾಟ ಮಾಡ್ತಕ್ಕಂಥ ಪ್ರಯತ್ನ ಎಲ್ಲ ಕಡೆ ಮಾಡ್ಬೇಕಾಗತ್ತೆ. ಇವತ್ತು ಕೇವಲ ಕರ್ನಾಟಕದಾಗಲ್ಲ, ಇಡೀ ದೇಶಾದ್ಯಂತ ಇವತ್ತು ಅಮಿತ್ ಶಾ ಅವ್ರನ್ನ ತೆಗಿಬೇಕು ಅನ್ನೋಂಥ ವಾತಾವರಣದಲ್ಲಿ ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ಪಾರ್ಟಿ ಕೂಡ ಇವತ್ತು ಅದನ್ನು ಸದನದಲ್ಲಿ ಪ್ರಸ್ತಾಪ ಮಾಡೀವಿ. ನಾನು ನಮ್ಮ ಬಾಬು ಅವರು ಹೇಳಿದ್ರು, ಯಾವುದು ಕೂಡ ತಾರ್ಕಿಕ ಅಂತ್ಯ ಆಗ್ತಿಲ್ಲ, ಸರ್ಕಾರಕ್ಕೆ ಇಚ್ಛಾಶಕ್ತಿಯ ಕೊರತೆ ಅಂತ ಹೇಳಿ. ನೀವು ಉತ್ತರ ಕರ್ನಾಟಕದ ಏನಾಯ್ತು ಸ್ವಾಮಿ? ತಾವು ಕೂಡ ಉತ್ತರ ಕರ್ನಾಟಕ ಭಾಗದ ಕಾಂಗ್ರೆಸ್ನ ಶಾಸಕರು, ಹಿಂದೆ JDS ನಲ್ಲಿ ಇದ್ದಂಥವ್ರು. ನಿಮ್ಮ ಸರ್ಕಾರ ಕೇವಲ ಚರ್ಚೆಗೆ ಮಾತ್ರ ಸೀಮಿತ ಆಗಿದೆಯಾ? ಚರ್ಚೆ ಆಗಿಲ್ಲ. ಈಗ ವಿರೋಧ ಪಕ್ಷ ಆಗಿ BJP ಅವರು ಗಮನ ಸೆಳೀತಕ್ಕಂಥದ್ದು JDS ಅವ್ರು ಮಾಡ್ಬೇಕು. ಇಲ್ಲಿ ಏನಾಗ್ಬಿಟ್ಟದಂದ್ರೆ, ಯತ್ನಾಳ್ ಸಾಹೇಬ್ರದ್ದು ಒಂದು ಗ್ರೂಪ್, ಆಮೇಲೆ ಅಶೋಕ್ ಅವ್ರದ್ದು ಒಂದು ಗ್ರೂಪ್, ವಿಜೇಂದ್ರ ಅವ್ರದ್ದು ಒಂದು ಗ್ರೂಪ್, ಅವ್ರು JDS ಅವ್ರು ಏನು ಬೈಕೌಟ್ ಮಾಡ್ಬೇಕಾದ್ರೆ ಖರೀದೇ ಇಲ್ಲ. ಹೀಗಾಗಿ ವಿರೋಧ ಪಕ್ಷಗಳು ಸರಿ ಇಲ್ಲ, ಈ ರೀತಿ ಆಗ್ತದೆ. ಸರ್, ಏನ್ ಸರ್ ಈ ತರ ಗ್ರೂಪ್ ಅಂತ ಹೇಳಿ? ಈಗ ಅದನ್ನ ಬಂಡವಾಳವಾಗಿ ಮಾಡ್ಕೊಳಕ್ ಹೊರಟಿದ್ದಾರೆ ಇವರು. ಇವರು ಅವ್ರು ಮಾಡಿರ್ತಕ್ಕಂಥದ್ದು ಎತ್ತಿ ಹಿಡಿದು ನಾವು ಕೂಡ ಹಂಗೆ ಮಾಡ್ತೀವಿ ಅಂತಕ್ಕಂಥದ್ದು ಸರಿಯಲ್ಲ. ಅವರು ತಪ್ಪು ಮಾಡಿರೋದ್ರಿಂದನೇ ಅವ್ರನ್ನ ಬೇರೆ ವಿರೋಧ ಪಕ್ಷದಲ್ಲಿ ಕೂರಿಸಿರ್ತಕ್ಕಂಥದ್ದು. ನಿಮ್ಗೆ ಆಡಳಿತ ಕೊಟ್ಟಿದಾರಲ್ಲ, ನೀವು ಹುಷಾರಾಗಿ ಕೆಲಸ ಮಾಡೋ ಅಂಥದ್ದು ಮಾಡಿ ಅಂದರೆ ಇವರು ಕೂಡ ಅದನ್ನೇ ಹೇಳ್ತಾ ಇದ್ದಾರದು. ಒಂದು ಈಗ JDS ಅವ್ರನ್ನ BJP ವಿಶ್ವಾಸಕ್ಕೆ ತಗೋಲ್ರ. JDS ನ ಶಾಸಕಾಂಗ ಪಕ್ಷದ ನಾಯಕರಿದ್ದಾರೆ, ಅವ್ರ ಎದುರಿಗೆ ಈ ರೀತಿ ನೀವು ಆರೋಪ ಮಾಡಬೇಡಿ. ನೋ 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 ನಾವೆರಡೂ ಪಕ್ಷ NDA ಒಟ್ಟಾಗೆ ಇದ್ದೀವಿ, ಎಲ್ಲದನ್ನು ಕೂಡ ಒಟ್ಟಾಗೆ ಮಾಡ್ತೇವೆ. ಆದ್ರಿಂದ ನಮ್ಮಲ್ಲಿ ಏನು ತಾರತಮ್ಯ ಇಲ್ಲ, ಆ ಥರ ಬೇರ್ಪಡ್ತಕ್ಕಂಥದ್ದಿಲ್ಲ. ನಾವಿಬ್ರು ಕೂಡ ಒಟ್ಟಾಗಿ ನಿಮ್ಮ ಮಧ್ಯೆ ಉಳಿ ಹಿಂಡ್ತಿದ್ದಾರೆ. ಅದು ಹಿಂಡಕ್ ಪ್ರಯತ್ನ ಮಾಡ್ತಾರೆ, ನಾವ್ ಯಾರು ಕೂಡ ಹಿಂಡಿಸ್ಕೊಳ್ಳಲ್ಲ. ಒಂದು ಡೋಂಟ್ ಕೇರ್ ಹೋದ್ರ ಅವರು ನಿಮಿಷ ಕರೆದಿದ್ದಂಥದ್ದು ಉಂಟು. ನಮ್ಗೇನಂದ್ರೆ, ಇದು ರಾಜ್ಯದಲ್ಲಿ ಬರೀ ಮುಸ್ಲಿಮ್ಸ್ ಅಲ್ಲ, ಅದು ಒಕ್ಕು ಮುಸ್ಲಿಮ್ಸ್ ಅಲ್ಲಿ ಇರ್ತಕ್ಕಂಥ ರೈತರಿಗೂ ಕೂಡ ಅನ್ಯಾಯ ಆಗಿತ್ತದು. ಅದು ಅಲ್ಲಿ 9,000 ಜನ ರೈತರು ಮುಸ್ಲಿಮ್ಸ್ ಅಲ್ಲಿ ಉಳುಮೆ ಮಾಡ್ತಾ ಇದ್ರು, ಅದನ್ನು ಕೂಡ ಒಕ್ಕಂತ ಆಗಿತ್ತು. ಎಲ್ಲ ಜಾತಿಯವ್ರಿಗೂ ಅದು ಕಾನೂನು ಒಂದಾಗಬೇಕು ಅನ್ನೋ ದೃಷ್ಟಿಗೆ ಅದನ್ನು ಎತ್ತಿಡಿಲಿಕ್ಕೆ ನಾವು ಅವತ್ತು ಸದನದಲ್ಲಿ ಕೂತಿದ್ದೆ. ಬಿಟ್ರೆ ಇದೇನು ತಾರತಮ್ಯಕ್ಕಲ್ಲ. ಒಂದು, ಇವತ್ತು ಅಂಬೇಡ್ಕರ್ ಅವ್ರ ವಿಚಾರ ಇಟ್ಕೊಂಡು ಇವತ್ತೇನು ಸುಮ್ಮನೆ ಕಾಲಹರಣ ಮಾಡ್ಕೊಂಡು ಸದನ ಹಾಳು ಮಾಡ್ತಾ ಇದ್ದಾರೆ. ಅಂಬೇಡ್ಕರ್ ಅವರು ಚುನಾವಣೆಗೆ ನಿಂತಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಹಾಕಿ ಕಾಂಗ್ರೆಸ್ಸು ಅಂಬೇಡ್ಕರ್ನ ಸೋಲಿಸಿದಂಥದ್ದು ಕಾಂಗ್ರೆಸ್ನವರು.
ಇವರು ಈ ಅಂಬೇಡ್ಕರ್ ಬಗ್ಗೆ ಇವ್ರ ಹತ್ರ ಇಳಿಸ್ಕೋಬೇಕಾ ನಾವು? ಇದನ್ನ ಇಟ್ಕೊಂಡು ಪ್ರೊಟೆಸ್ಟ್ ಮಾಡಿದ್ರೆ ನಾವು ಕಾಂಗ್ರೆಸ್ ನಿಮ್ಮನ್ನು ಮಾತಾಡ್ಸಿ, ನಿಮ್ಮಿಬ್ಬರು ಮಾತಾಡ್ಸಿ, ಇವ್ರಿಗೊಂದು ಬಿ ಆರ್ ಅಂಬೇಡ್ಕರ್ ಅವ್ರನ್ನ ಅವತ್ತು ಫಸ್ಟ್ ಕಾನೂನು ಸಚಿವರು ಅವರು. ನಾವು ಯಾರೋ ಅವ್ರು ಸೋತ್ರು ಅಂತಿಕೊಂಡ್ರು ಪ್ರಜಾಪ್ರಭುತ್ವದಲ್ಲಿ ಡೆಲ್ಲಿಲಿ ಸ್ವಾಮಿ ಇವರು ಅವ್ರನ್ನ ಉಳ್ಳಕ್ಕೆ ಡೆಲ್ಲಿಲಿ ಇವತ್ತು ನೆಹರು ಸತ್ರ ಇಷ್ಟು ಎಕರೆ ಕೊಡ್ತಾರೆ. ಬಗ್ಗೆ ಕೀಳು ಮಾಡಿದಾಗ ಮಾತಾಡಿದ್ರೆ ನಾವಂತೂ ಸಹಿಸಕ್ ಸಾಧ್ಯ ಇಲ್ಲ. ಅಂಬೇಡ್ಕರ್ ಅನ್ಯಾಯಗಳು ನಾವು ಜೈ ಭೀಮ್ ಅಂತೇಳಿ ಬಾಳ್ ಮಾಡಿದವರು.